ಇವತ್ತೊಂದು ಡೋರಿ ಡಿಸೈನ್ ಮಾಡೋಣ. ಡೋರಿ ಡಿಸೈನ್ ಆಲ್ರೆಡಿ ಸುಮಾರು ಡಿಸೈನ್ ಹಾಕಿದ್ದೀನಿ. ಇದು ಒಂದು ಡಿಸೈನ್ ಮಾಡೋಣ ಅಂತ. ಅಂದರೆ ಕಲರ್ ಆಗಿ ಚೆನ್ನಾಗಿದೆ. ಇದು ಪಿಂಕು ಮತ್ತು ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಇದು ಬಂದುಬಿಟ್ಟು 5 ಇಂಚಿಗೆ ತೊಗೊಂಡಿದ್ದೀನಿ. ಈ ಕಡೆನೂ 5 ಇಂಚು, ಈ ಕಡೆನೂ 5 ಇಂಚು, ಎರಡು 5-5 ಇಂಚು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು 4 ಇಂಚಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ಒಳಗಡೆ ಚಿಕ್ಕದಾಗಿ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದು ಒಂದೇ ಸಮನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡ್ಬೋದು. ಏನಾದರೂ ಎಕ್ಸ್ಟ್ರಾ ಬಟ್ಟೆ ಬಂದರೆ ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಅಷ್ಟೇ, ಎರಡಕ್ಕೂ ಎರಡು ಡೋರಿಗೆ ಎರಡು ತೊಗೊಂಡಿದ್ದೀನಿ, 2 ಕಲರು. ಇವಾಗ ಇದನ್ನು ಅಷ್ಟೇ, ಇದನ್ನು ಸೇಮ್ ಅದೇ ಥರನೇ ಫೋಲ್ಡ್ ಮಾಡ್ಕೊಳ್ಳೋಣ. ಇದನ್ನು ಹಾಗೇ ಫೋಲ್ಡ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ಇದು ಹಾಗೇ ಒಟ್ಟು 4 ಪೀಸನ್ನು ಒಂದೇ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಒಂದು ಸ್ವಲ್ಪ ಹಿಂಗೆ ಆ ಕಡೆ ಈ ಕಡೆ ಬಂದರೆ ತೆಗೆದ್ಬಿಡಿ, ಏನೇನು ತೊಂದರೆ ಇಲ್ಲ. ಹಿಂಗೆ ಎಕ್ಸ್ಟ್ರಾ ಒಂದೊಂಚೂರು ಪೀಸ್ ಕ್ರಾಸ್ ಆಗಿದ್ದರೆ ಹಂಗೆ ಬರುತ್ತೆ, ಆವಾಗ ತೆಗೆದ್ಬಿಡಿ, ಏನು ತೊಂದರೆ ಇಲ್ಲ. ಹಂಗೇನು ಅಯ್ಯೋ ಇದು ಬಂತಲ್ಲಪ್ಪ ಪೀಸ್ ಅಂತ ತೊಂದರೆ ಪಟ್ಕೋಬೇಡಿ. ಕಟ್ ಮಾಡಿಕೊಂಡ್ರೆ ಆಯಿತು, ಒಂದೇ ಲೆವೆಲ್ಗೆ ಆಗುತ್ತೆ. ಓಕೆನಾ, ಇಷ್ಟೇ ನೋಡಿ, ಒಂದೊಂದು ಪೀಸ್ ಬರುತ್ತೆ. ಅದು ಕ್ರಾಸಾಗಿರುತ್ತೆ ಬಟ್ಟೆಗಳು, ಒಂದೊಂಚೂರು ಆ ಕಡೆ ಆಗುತ್ತೆ. ಓಕೆ, ಇವಾಗ ಆಯ್ತಲ್ವಾ. ಇವಾಗ ಇದಕ್ಕೆ ಇದ್ರ ಮಧ್ಯೆ ಇಟ್ಕೊಳ್ಳೋಣ. ತುದಿಗೆ ಇಟ್ಕೊಳ್ಳಿ, ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಯಾಕೆಂದರೆ ಇದನ್ನು ಫೋಲ್ಡ್ ಮಾಡಿದಾಗ ಇದು ಒಳಗಡೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಮೇಲೆ ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಮಧ್ಯೆ ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಅಳತೆ ತೊಗೊಂಡು ನೋಡಿ, ಒಂದು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಒಂದು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಿಂಗೆ ಇಟ್ಕೊಳ್ಳಿ. ಓಕೆನಾ, ಇಲ್ಲ ಒಂದೂವರೆಗೆ ಇಟ್ಕೊತೀನಿ. ಒಂದೂವರೆಗೆ ಇಟ್ಕೊಳ್ಳೋಣ. ಒಂದೂವರೆಗೆ ಮಾರ್ಕ್ ಮಾಡಿದ್ದೀನಿ. ಇದು ಸ್ಟಿಚ್ ಹಾಕ್ಕೊಳ್ಳೋಣ. ಓಕೆನಾ, ಇದು ಅಷ್ಟೇ, ಇದೂ ಅಷ್ಟೇ ನೋಡಿ. ಒಂದೇ ಅಳತೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಒಂದೂವರೆಗೆ ಬೇಕು ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನಿಲ್ಲ, ಟೇಪಲ್ಲಿ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಇಟ್ಟಿದ್ದೀನಿ, ತೊಂದರೆ ಏನಿಲ್ಲ. ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನು ತೆಗೆದುಬಿಡ್ಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಇದನ್ನು ತೆಗೆದುಬಿಡೋದು ಅಷ್ಟೇ. ಇದರಲ್ಲಿ ಸುಮಾರು ಡಿಸೈನ್ಸ್ ಇದೆ. ಆಲ್ರೆಡಿ ನಾನು 2-3 ಡಿಸೈನ್ ಹಾಕಿದ್ದೀನಿ, ಚೆಕ್ ಮಾಡಿ. ಇವಾಗ ಇದನ್ನು ಫೋಲ್ಡ್ ಮಾಡೋಂಗಿಲ್ಲ, ಇದನ್ನೇನು ಹಂಗೆ ಇರಲಿ, ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ ತೊಗೊಂಡು ಡೋರಿ ತಿರುಗಿಸೋದು ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ತೋರಿಸ್ತೀನಿ. ಇದು ರೆಡಿ ಇದೆ. ಹಾಕ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲ ನೀವು ಹಂಗೆ ಫಸ್ಟಿಗೆ ಹಾಕೋತೀನಿ ಅಂದರೆ ಹಾಕೋಬೋದು. ಈ ಥರ ತಿರುಗಿಸ್ಕೊಂಡು ಇದೇ ಸಲ ಇದು ಒಂದು ಲೆವೆಲ್ಗೆ ಇಟ್ಕೊಂಡು ಈ ರೀತಿ ಇಟ್ಟು ಡೋರಿ ಆರಾಮಾಗಿ ರೆಡಿ ಆಗುತ್ತೆ. ಓಕೆನಾ, ಇದು ಒಂಥರ ಡಿಸೈನ್. ಇದರಲ್ಲಿ ಸುಮಾರು ಡಿಸೈನ್ ಇದೆ. ನಾನು ಇನ್ನೂ ಒಂದೊಂದು ಡಿಸೈನ್ ಆಮೇಲೆ ರೆಡಿ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಒಂದೊಂದು ಡಿಸೈನೇ ನೋಡ್ಕೊ. ಓಕೆನಾ, ಈ ರೀತಿ ಎಳೆದ್ಬಿಟ್ಟು ಈ ಥರ ಬರುತ್ತೆ. ಓಕೆನಾ, ಪೈಪಿಂಗ್ ಡೋರಿ, ಏನೇನೋ ಡೋರಿಗಳು ಸುಮಾರು ಹಾಕಿದ್ದೀನಿ. ಫ್ರಿಲ್ ಡೋರಿ ಎಲ್ಲನೂ ಹಾಕಿದ್ದೀನಿ ನೋಡಿ ಒಂದ್ಸಲ. ಗೋಪುರ ಡೋರಿ ಇದು ಒಂದು ಚೆನ್ನಾಗಿದೆ ನೋಡಿ, ಒಳಗಡೆ ಚಿಕ್ಕದಾಗಿ ಬರುತ್ತೆ, ಮೇಲೆ ಈ ಥರ ಬರುತ್ತೆ. ಓಕೆನಾ, ಇದು ಡೋರಿ ಇದು ಸ್ಟಿಚ್ ಮಾಡಿದ್ದೀನಿ. ಇದು ಉಲ್ಟಾ ತಿರುಗಿಸೋದು ಆಲ್ರೆಡಿ ನಾನು ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾನೆ ಇದ್ದೀನಿ. ಈ ಥರ ಒಂದು ಸೂಜಿಗೆ ದಾರ ಹಾಕ್ಕೊಳ್ಳಿ. ದಾರ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇಲ್ಲ ಅಂದರೆ ಮಾತ್ರ ಕಟ್ಟಾದರೆ ಒಳಗಡೆ ಸ್ಟಕ್ ಆಗುತ್ತೆ, ಮತ್ತೆ ತೆಗಿಯೋಕ್ಕಾಗಲ್ಲ ಅದನ್ನು. ಅವಾಗ ನಾವು ಬತ್ತೆ ಬೇರೆದೇ ರೆಡಿ ಮಾಡ್ಕೋಬೇಕು. ಒಂದೊಂದ್ಸಲ ಬಟ್ಟೆಗಳು ಕಮ್ಮಿ ಇದ್ದಾಗ ರೆಡಿ ಮಾಡೋಕ್ಕಾಗಲ್ಲ. ಈ ರೀತಿ ನಾಟ್ ಹಾಕ್ಕೊಳ್ಳಿ. ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸ್ಟಿಚ್ ಮಾಡಿಕೊಂಡು ಈ ರೀತಿ ನಾಟ್ ಹಾಕ್ಕೊಂಡು ಹಿಂದೆ ಸೂಜಿನ ದೊಡ್ಡ ಸೂಜಿ ತೊಗೊಳ್ಳಿ, ಈ ಥರ ತೂರಿಸ್ಕೊಳ್ಳಿ.
ಈಗೆಲ್ಲ ಅದೇನು ತೆಗಿಯೋದು ಬಂದಿದೆ, ಓಪೋ ಏನೋ ಅಂತಾರೆ, ಗೊತ್ತಿಲ್ಲ ನನಗೆ ಅದು. ಬೇಕು ಅಂದರೆ ಆ ಥರದ್ದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಅದೇನೋ ಇದೇ ಥರನೇ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಗುಂಡಿ ಹಾಕ್ಬಿಟ್ಟು ಹಿಂಗೆ ಎಳಿಬೇಕು ಅಂತಾರೆ. ನಮಗಿದೆ ಅಡ್ಜಸ್ಟ್ ಆಗ್ಬಿಟ್ಟಿದೆ, ನಮಗೇನು ಅದ್ರ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಂದರೆ ಬೇಕು ಅನ್ನೋರು ತೊಗೊಳ್ಳಿ. ನಾನು ಈ ಥರ ಇದಕ್ಕೇನೆ ಇದು ಮಾಡಿಬಿಟ್ಟು ಈ ರೀತಿ ಎಳ್ಕೊತೀನಿ ನೋಡಿ. ಇದಕ್ಕೆ ಎಳ್ಬಿಟ್ಟು ತುದಿಲಿ ಸ್ವಲ್ಪ ಕಷ್ಟ ಆಗುತ್ತೆ, ತುದಿಲಿ ಎಳೆದ್ಬಿಟ್ರೆ ಆರಾಮಾಗಿ ಬಂದ್ಬಿಡುತ್ತೆ ನೋಡಿ. ಅಷ್ಟೇ, ತುದಿಲಿ ನೀವು ಸ್ಟಿಚ್ನ ಸ್ವಲ್ಪ ದೊಡ್ಡದಾಕಿ ಆಮೇಲೆ ಸಣ್ಣ ಹಾಕ್ಕೊಳ್ಳಿ, ಆಗ ಈಸಿಯಾಗಿ ಬರುತ್ತೆ ನೋಡಿ. ಕಷ್ಟನೇ ಇಲ್ಲ. ಎಷ್ಟು ಆರಾಮಾಗಿ ಬರ್ತಾಯಿದೆ ಅಲ್ವಾ? ಇಷ್ಟೇ ನೋಡಿ. ಇದು ತೆಗೆದು ಬಿಟ್ರೆ ಮುಗೀತು. ಇದು ಬಂದುಬಿಟ್ರೆ ಅವಾಗ ಹಿಂಗೆ ಎಳ್ಕೊಬೋದು ನೋಡಿ. ಇಷ್ಟೇ, ಇದು ತೆಗೆದು ಬಿಟ್ರೆ ನಮಗೆ ಕಷ್ಟನೇ ಆಗಲ್ಲ. ಅಷ್ಟೇ. ಎಷ್ಟು ಸಣ್ಣ ಬೇಕು ಅಂದ್ರೆ ಮಾಡ್ಕೋಬೋದು. ಇನ್ನೂ ಸಣ್ಣ ಮಾಡ್ಬೋದು, ಅದು ಸಣ್ಣ ಆದರೆ ಸ್ವಲ್ಪ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಓಕೆನಾ? ಈ ರೀತಿ ಮಾಡ್ಕೋಬೇಕು. ಮತ್ತೆ ಇವಾಗ ಇದನ್ನು ತೋರಿಸ್ತೀನಿ, ಅದೇ ರೀತಿ ಮಾಡಿ. ಇದು ಎಕ್ಸ್ಟ್ರಾ ತೆಗೆದುಬಿಡಿ. ಮತ್ತೆ ಇವಾಗ ಇದನ್ನು ಈ ರೀತಿ ಇಟ್ಕೊಳ್ಳಿ, ಇದನ್ನು ಈ ರೀತಿ ಇಟ್ಕೊಳ್ಳಿ, ಮತ್ತು ಇದನ್ನು ಈ ರೀತಿ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಅಯ್ಯೋ ಇದು ಇಟ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಏನು ಮಾಡಿ, ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈ ರೀತಿ. ಓಕೆನಾ? ಇದು ಸ್ಟಿಚ್ ಹಾಕ್ಕೊಬಿಟ್ಟು ಇವಾಗ ತಿರುಗಿಸ್ಕೊಳ್ಳಿ. ಇವಾಗ ಇದನ್ನು ಹಿಂಗೆ ತಿರುಗಿಸ್ಕೊಂಡು ಒಂದು ಸಮನಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೋಬೋದು, ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಒಂದೇ ಲೆವೆಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಯಾವುದೇ ಆದರೂ ಡಬಲ್ ಸ್ಟಿಚ್ ಹಾಕೋ ಅಭ್ಯಾಸ, ನನಗೆ ಒಂದೊಂದು ಸ್ಟಿಚ್ ಹಾಕೋಕ್ಕೆ ಆಗೋದಿಲ್ಲ. ಅಷ್ಟೇ ಆಯಿತು, ಆರಾಮಾಗಿ ಬಂತು. ಓಕೆನಾ? ಈ ರೀತಿ ಡೋರಿನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೋರಿ. ಚೆನ್ನಾಗಿದೆಯಾ? ಹೇಗಿದೆ ಕಮೆಂಟ್ ಮಾಡಿ. ಈ ಥರ ಡೋರಿನ ರೆಡಿ ಮಾಡ್ಕೊಳ್ಳಿ. ಓಕೆನಾ?